ಬಂಧುಗಳೇ, ಮಿತ್ರರೇ, ಸ್ವಾಗತ ಸುಸ್ವಾಗತ. ಇದು ಸೀರೀಸ್ 3, ನನ್ನ ಬೆಡ್ರೂಮ್ ಹೋಮ್ ಟೂರ್ ಪಾರ್ಟ್ 3. ಸೊ ಎಲ್ಲರಿಗೂ ಅವರವರ ಪರ್ಸ್ನಲ್ ಆಗಿ ಒಂದು ಬೆಡ್ರೂಮ್ ಇರಬೇಕು ಅಂತ ಅನ್ಕೋತೀರ ಅಲ್ವಾ? ಹಾಗೆ ನಾನು. ಸೊ ದಿಸ್ ಈಸ್ ಮೈ ಬೆಡ್ರೂಮ್ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವಾ? ಇಂಟೀರಿಯರ್ ಕಂಪ್ಲೀಟಾಗಿ ಅಣ್ಣನ ಸೆಲೆಕ್ಷನ್ನೇ. ಆ್ಯಂಡ್ ಎಸ್, ಒಂದು ಸಖತ್ತಾಗಿ ಸೆಲೆಕ್ಟ್ ಮಾಡ್ತೇನೆ. ಸೊ ನೋಡ್ಬೋದು ನೀವು. ಎಗೇನ್ ಇಲ್ಲಿ ಅಣ್ಣ ಮತ್ತು ಅತ್ತಿಗೆದು ಫೋಟೋ ಇದೆ, ಜೊತೆಗೆ ಈ ಕಡೆ ಲವ್ ಸಿಂಬಲ್ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಬ್ಯೂಟಿಫುಲ್ ರೋಸಸ್. ಆ್ಯಂಡ್ ಈ ಕಡೆ ಬಂದುಬಿಟ್ಟು ನನ್ನ ಇಷ್ಟವಾದ ಟಾಯ್ಸ್, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಫ್ರೆಂಡ್ಸ್ ಅದು. ಆ್ಯಂಡ್ ಈ ಎರಡು ಬಂದುಬಿಟ್ಟು ಸ್ಟೋರೇಜ್ ಯೂನಿಟ್, ನಾವು ಏನಾದರೂ ಸ್ಟೋರ್ ಮಾಡ್ಬೋದು. ಆಮೇಲೆ ಕರ್ಟನ್ ಮನೆ ತುಂಬ ಒಂದೇ ಥರ ಇದೆ ಫ್ರೆಂಡ್ಸ್, ಕರ್ಟೆನು, ಬಿಕಾಸ್ ಪ್ಲೆಸೆಂಟ್ ಅಂತ ಅನ್ನಿಸ್ಲಿ ಅಂತ ಹೇಳಿ. ಆ್ಯಂಡ್ ಎಲ್ಲೂ ಆಡ್ ಅನಿಸ್ಬಾರ್ದು ಅದು. ಮತ್ತು ಇದು ಕ್ಯಾರಮ್ ನಾನು ಆಟ ಆಡ್ತೀನಿ ಫ್ರೆಂಡ್ಸ್. ಆಮೇಲೆ ಎಸ್, ಎಲ್ಲ ನೋಡ್ಬೋದು ನೀವು. ತುಂಬ ಒಳ್ಳೆ ಡಿಟೇಲಿಂಗ್ ಆಗಿದೆ ಮನೆಯಲ್ಲಿ, ಡಿಸೈನು. ಸೊ ಇದು ನಂದು ಕಬೋರ್ಡ್. ಮೇಲ್ಗಡೆನೂ ಸ್ಟೋರೇಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು. ನೋಡಿ, ಓಪನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಕೆಲವೊಂದು ನನ್ನ ಬಟ್ಟೆಗಳು. ಸೊ ಕೆಳಗಡೆ ಬಂದುಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ನಾನು ಬಂದಾಗ ಇರ್ತೀನಿ ಫ್ರೆಂಡ್ಸ್. ಬಟ್ ಆದರೆ ನಾನು ಜಾಸ್ತಿ ನಮ್ಮ ಮಮ್ಮಿ ಡ್ಯಾಡಿ ರೂಮಲ್ಲೇ ಇರೋದು. ಈ ರೂಮಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಇರ್ತಾರೆ ಮ್ಯಾಕ್ಸಿಮಮ್ಮು. ಸೊ ತುಂಬ ದಿನ ಇದ್ದರೆ ಮಾತ್ರ ನಾನು ನನ್ನ ರೂಮಲ್ಲಿ ನಾನು ಇರ್ತೀನಿ ಸಮ್ಟೈಮ್ಸ್. ಬಟ್ 2-3 ಡೇಸ್ಗೆ ನಾನು ಹೋಗಿದ್ದೀನಿ ಅಂತಂದರೆ ಮ್ಯಾಕ್ಸಿಮಮ್ ನಾನು ನಮ್ಮ ಮಮ್ಮಿ ಡ್ಯಾಡಿ ರೂಮಲ್ಲೇ ಇರ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇದು ನನ್ನ ಬ್ಯೂಟಿಫುಲ್ ರೂಮ್ ನೋಡಿ. ಸೊ ಈ ಚೇರ್ಸ್ ಎಲ್ಲ ಬಂದುಬಿಟ್ಟು ಲೈಕ್ ಗೆಸ್ಟ್ ಎಲ್ಲ ಬಂದಾಗ ನಾವು ಆಚೆ, ಐ ಮೀನ್ ಹಾಲಲ್ಲಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಈ ರೂಮಲ್ಲೇ ಇಟ್ಟಿದ್ದೀವಿ ಫ್ರೆಂಡ್ಸ್. ಈ ರೂಮಲ್ಲಿ ಜಾಸ್ತಿ ಯಾರೂ ಇರೋದಿಲ್ಲ. ಬಟ್ ಎಸ್, ಲೈಕ್ ಒಂದು ರೂಮ್ ಇರಬೇಕಲ್ವ ನನಗಂತ ಅಂತ ಹೇಳ್ಬಿಟ್ಟು ಈ ರೂಮು. ಸೊ ಇದು ಸಿಟ್ಟಿಂಗ್ ಏರಿಯಾ ಕೂಡ ಮಾಡ್ಕೋಬೋದು ಅಲ್ಲಿ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ನನ್ನ ಸ್ವೀಟ್ ರೂಮ್, ನನಗೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿರೋ ರೂಮು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.